ಹನುಮಾನ್ ಚಾಲೀಸ ಹೇಗೆ ಲೈಫ್ನ ಚೇಂಜ್ ಮಾಡುತ್ತೆ? ನೀವು ತುಂಬ ಕಷ್ಟದಿಂದ ನೊಂದಿದ್ದೀರಾ, ತುಂಬ ಡಿಪ್ರೆಷನ್ಸ್ನ ಫೇಸ್ ಮಾಡ್ತಾ ಇದ್ದೀರಾ, ಆಂಗ್ಸೈಟಿ ತುಂಬ ಇದೆಯಾ, ಮೋಟಿವೇಶನ್ ವಿಡಿಯೋಗಳು ಒಂದು ಕಡೆ ಆದರೆ ಹನುಮಾನ್ ಚಾಲೀಸ ನಿಮಗೆ ಬೇರೆ ಥರದೇ ಗೆಲುವನ್ನ ತಂದು ಕೊಡುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಗೈಡ್ ಮಾಡ್ತೀನಿ. ಇದರಲ್ಲಿ ಪಾರ್ಟ್ 1 ಪಾರ್ಟ್ 2 ಇದೆ. ಪಾರ್ಟ್ 1ನಲ್ಲಿ ನಾನು ಹನುಮಾನ್ ಚಾಲೀಸ ಮಹತ್ವದ ಬಗ್ಗೆ ಮಾತಾಡ್ತೀನಿ, ಹಾಗೂ ಪಾರ್ಟ್ 2ನಲ್ಲಿ ಆ ಸಂಕಲ್ಪಗಳನ್ನ ಹೇಗೆ ಮಾಡೋದು, ನಿಮ್ಮ ಇಷ್ಟದ ಕಾರ್ಯಗಳು ನೆರವೇರೋ ಹಾಗೆ, ಒಳ್ಳೆ ಕೆಲಸಗಳು ನೆರವೇರೋ ಹಾಗೆ ಹೇಗೆ ಮಾಡೋದು, ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ನಾನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ವಿಡಿಯೋಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಎಷ್ಟೊಂದು ಒಳ್ಳೆ ಕನಸುಗಳಿರುತ್ತೆ, ಒಳ್ಳೆ ಕೆಲಸಗಳಾಗಬೇಕಾಗಿರುತ್ತೆ, ಬಟ್ ಅದು ಆಗ್ತಿರೋದಿಲ್ಲ. ಸೊ ಇವತ್ತಿಂದನೇ ಹನುಮಾನ್ ಚಾಲೀಸನ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಇದ್ರ ಪವರ್ ಗೊತ್ತಿಲ್ಲ. ಇಟ್ ಈಸ್ ಅ ಬಿಗ್ಗೆಸ್ಟ್ ಮ್ಯಾನಿಫೆಸ್ಟೇಷನ್ ನೀವು ಮಾಡ್ತಿರೋದು ಹನುಮಾನ್ ಚಾಲೀಸದಲ್ಲಿ. ಅದು ಬರೀ ಒಂದು ಸಾಂಗ್ ಅಥವಾ ಲೈನ್ ಅಲ್ಲ, ಪ್ರತಿಯೊಂದು ಲೈನಲ್ಲೂ ತುಂಬ ಅರ್ಥಗಳಿದೆ, ತುಂಬ ಸಂಕಲ್ಪಗಳಿವೆ, ತುಂಬ ಮ್ಯಾನಿಫೆಸ್ಟೇಷನ್ ಇದೆ. ಸೊ ನೀವು ಹನುಮಾನ್ ಚಾಲೀಸ 1ರಿಂದ ನೀವು ಎಷ್ಟೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀರಾ ಅನ್ನೋದು ನಿಮಗೆ ಅದ್ರದ್ದು ಪವರೇ ಇನ್ನೂ ಗೊತ್ತಿಲ್ಲ. ಆ್ಯಂಡ್ ನಿಮಗೆ ಗೊತ್ತಾ, ಈ ಹನುಮಾನ್ ಚಾಲೀಸ ಎಲ್ಲ ಜೈಲಲ್ಲಿ ಸ್ಟಾರ್ಟ್ ಆಗಿದ್ದು ಅಂತ. ಈ ತುಳಸಿದಾಸ್ ಅವ್ರು ಇದ್ದಾರಲ್ಲ, ಅವ್ರನ್ನ ಜೈಲಿಗೆ ಹಾಕಿರ್ತಾರೆ. ಸೊ ಅಲ್ಲಿ ಅವರು 40 ದಿನ 40 ಸರಿ ದಿನಕ್ಕೆ 40 ದಿನ ದಿನಕ್ಕೆ 40 ಸತಿ ಹನುಮಾನ್ ಚಾಲೀಸನ ಪಠನೆ ಮಾಡಿದ್ದಾರೆ. 41ನೇ ದಿನ ಹನುಮಾನ್ನ ದೂತರು ಅಂದರೆ ಕಪಿ ಸೈನ್ಯಗಳು ಬಂದು ಅಕ್ಬರ್ನ ಆಸ್ಥಾನನೆಲ್ಲ ಹಾಳು ಮಾಡೋಕೆ ಹೊರಟಿತ್ತು. ಊರ್ನ ಅಕ್ಬರ್ನ ಆಸ್ಥಾನನ ಎಲ್ಲನೂ ಧ್ವಂಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು, ಆಮೇಲೆ ಯಾರೋ ಬಂದು ಹೇಳಿದ್ರು ತುಳಸಿದಾಸರು ಹನುಮಾನ್ಜಿನ ಪರಮ ಭಕ್ತರು ಅಂತ. ಅವ್ರನ್ನ ರಿಲೀಸ್ ಮಾಡೋವರೆಗೂ ಜೈಲಿಂದ ಈ ಅವ್ಯವಸ್ಥೆಗಳು ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಕಪಿ ಸೈನ್ಯ ಅಂತ ಹೇಳ್ತಾರೆ. ಓಕೆನಾ? ಸೊ ಅದನ್ನ ಅರ್ಥಕೊಂಡು ಅಕ್ಬರ್ ಅವರು ಅವ್ರನ್ನ ರಿಲೀಸ್ ಮಾಡ್ತಾರೆ. ಆಮೇಲಿಂದ ಎಲ್ಲ ದೂತರು ಅಂದರೆ ಕಪಿ ಸೈನ್ಯಗಳು ಅಲ್ಲಿಂದ ಹೊರಟವು. ಸೊ ಹೀಗೆ ತುಂಬ ಜನಗಳು ಹನುಮಾನ್ ಚಾಲೀಸದಿಂದ ತುಂಬ ಉಪಯೋಗ ಪಡ್ಕೊಂಡಿದ್ದಾರೆ. ಹನುಮಾನ್ ಚಾಲೀಸದಲ್ಲಿ ಒಂದು ಲೈನ್ ಬರುತ್ತೆ, ಭೂತ್ ಪಿಚಾಚ್ ನಿಕಟ್ ನೈ ಆವೆ ಮಹಾವೀರ್ ಜಬು ನಾಮ್ ಸುನಾವೆ ಅಂತ. ಅಂದರೆ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಇರ್ಬೋದು, ಭೂತ ಪಿಚಾಚಿಗಳ ತೊಂದರೆಗಳಿಗೆ ಒಳಗಾಗಿರ್ಬೋದು. ಸೊ ಪ್ರತಿ ಒಂದನ್ನು ದೇವರೇ ನೀನೇ ಕಾಪಾಡಬೇಕು, ನೀನೇ ನಮ್ಮ ಕೇರ್ ತಗೋಬೇಕು ಅಂತ ಆ ಒಂದು ಲೈನಲ್ಲಿ ನಾವು ದೇವ್ರಿಗೆ ಹೇಳ್ತೀವಿ. ಹೀಗೆ ಹನುಮಾನ್ ಚಾಲೀಸ ಕಂಪ್ಲೀಟಾಗಿ ಇದೇ ಥರ ಹಲವಾರು ಮ್ಯಾನಿಫೆಸ್ಟೇಷನ್ಗಳನ್ನ ಹೊಂದಿದೆ. ಸೊ ನನ್ನ ಲೈಫಲ್ಲೂ ಎಷ್ಟೊಂದು ಸತಿ ಈ ಹನುಮಾನ್ ಚಾಲೀಸದಿಂದ ಉಪಯೋಗನ ಪಡ್ಕೊಂಡಿದ್ದೀನಿ. ಜಸ್ಟ್ ಸಾಂಗ್ ಅಲ್ಲ, ಏನೋ ಒಂದು ಶಕ್ತಿ ಆ ಸಿಚುವೇಶನಲ್ಲಿ ಬಂದು ನಮ್ಗೇನೋ ಒಂದು ಸೊಲ್ಯೂಷನ್ ಕೊಡೋದು ಅಥವಾ ನಮ್ಮನ್ನು ಕಾಪಾಡೋದು ಕೂಡ ಆಗಿದೆ. ಸೊ ಅನುಭವ ಆಗಿದೆ ನನಗೂ ಕೂಡ. ನೀವು ಕೆಲವೊಬ್ರು ಅನ್ಕೋಬೋದು ಹನುಮಾನ್ ಚಾಲೀಸ ಕೇಳ್ಬೋದಾ ಓದೋ ಬದಲು ಅಂತ, ಬಟ್ ನಾವು ಪಠನೆ ಮಾಡೋದ್ರಿಂದ ತುಂಬ ಪವರ್ಫುಲ್ ಇದೆ. ಬಿಕಾಸ್ ಹನುಮಾನ್ ಚಾಲೀಸ ಕೈಯಲ್ಲಿ ಇಟ್ಕೋತೀವಿ, ಟಚ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಪಠನೆ ಮಾಡ್ತೀವಿ, ಬಾಯಲ್ಲಿ ಶಬ್ದಗಳ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಕಣ್ಣು ನೋಡೋದು. ಸೊ ಈ ಥರ ಹನುಮಾನ್ ಚಾಲೀಸ ಓದೋದ್ರಿಂದ ಜಾಸ್ತಿ ಬೆನಿಫಿಟ್ ಇದೆ ನೀವು ಹನುಮಾನ್ ಚಾಲೀಸ ಕೇಳೋದಕ್ಕಿಂತ. ನಿಮ್ಮ ಲೈಫಲ್ಲೂ ನೀವು ತುಂಬ ಜನ ಬಗ್ಗೆ ಕೇಳಿರ್ಬೋದು, ಹನುಮಾನ್ ಚಾಲೀಸದಿಂದ ಈ ಥರ ಆಯಿತು, ಆ ಥರ ಆಯಿತು, ತುಂಬ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟಲ್ವಾ. ಸೊ ಅದೇ ರೀತಿ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸಂಕಲ್ಪ ಅಂತ ಅಂತೀವಿ, ಮ್ಯಾನಿಫೆಸ್ಟೇಷನ್. ಸೊ ಹೇಗೆ ಮಾಡೋದು, ಹೇಗೆ ನಿಮ್ಮ ಕಾರ್ಯ ಸಿದ್ಧಿ ಆಗೋ ಹಾಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ನೊಂದಿದ್ರೆ ಲೈಫಲ್ಲಿ ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಆಮೇಲೆ ಬಂದು ನನಗೆ ಕಮೆಂಟ್ ಹಾಕಿ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಆಯ್ತಾ ಇಲ್ವಾ ಅಂತ. ಸುಮ್ಮನೆ ಏನೋ ಮಾಡ್ತಿದ್ದೀನಿ ಅಂತ ಮಾಡೋದಿಲ್ಲ, ಮನಸ್ಪೂರ್ವಕವಾಗಿ ಮಾಡಬೇಕು ಅಲ್ವಾ. ನೀವು ಎಷ್ಟು ರಿಚ್ ಇದ್ದೀರೋ, ನೀವು ಬಡವರಿದ್ದೀರೋ, ಯಾವುದನ್ನು ದೇವರು ನೋಡೋದಿಲ್ಲ. ಮನಸ್ಸಲ್ಲಿ ಎಷ್ಟು ಭಕ್ತಿ ಇದೆ ಅನ್ನೋದನ್ನು ಮಾತ್ರ ನೋಡೋದು, ಹೌದು ತಾನೆ? ಸೊ ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ ಆ್ಯಂಡ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಶ್ರೇಯಾ ವ್ಲಾಗ್ಸ್ ನೆನ್ಪಿಟ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ ಯು ಆಲ್.